ಪ್ರಭಾವಿ ರಾಜಕಾರಣಿಯ ಮಗಳು ರಾಜಕೀಯಕ್ಕೆ ಎಂಟ್ರಿ. ಪ್ರಭಾವಿ ರಾಜಕಾರಣಿಯ ಉತ್ತರಾಧಿಕಾರಿ ಆಗ್ತಾಳ ಪುತ್ರಿ. ಸಾಮಾಜಿಕವಾಗಿ ಸದಾ ಆಕ್ಟಿವ್ ಆಗಿರುವಂತಹ ಆ ರಾಜಕಾರಣಿಯ ಮಗಳು. ಹಾಗಾದ್ರೆ ಯಾರು ಆ ಪ್ರಭಾವಿ ರಾಜಕಾರಣಿ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೌದು, ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡ್ತಾ ಇದ್ದಂತಹ ರಾಜಕಾರಣಿಯ ಪುತ್ರಿ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರ. ಪ್ರಭಾವಿ ರಾಜಕಾರಣಿಯ ಮಗಳು ಉತ್ತರಾಧಿಕಾರಿ ಆಗ್ತಾರ. ಹಾಗಾದ್ರೆ ಯಾರ ಪ್ರಭಾವಿ ರಾಜಕಾರಣಿ? ಅವರ ಮಗಳು ಹೇಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ? ಯಸ್, ಇದನ್ನ ಹೇಳ್ತೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಡಿಕೆ ಶಿವಕುಮಾರ್ ಮಗಳು ರಾಜಕೀಯಕ್ಕೆ ಎಂಟ್ರಿ. ಅಪ್ಪನ ಉತ್ತರಾಧಿಕಾರಿ ಆಗ್ತಾಳ ಐಶ್ವರ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವಂತಹ ಐಶ್ವರ್ಯ ಸ್ಟೈಲ್ಗೆ ಫಿದಾ ಆಗದವರೇ ಇಲ್ಲ. ಸದಾ ಚಟುವಟಿಕೆಗಳಿಂದ ಇರುವಂತಹ ಐಶ್ವರ್ಯ ಇವರು ಇನ್ನು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ರ ಐಶ್ವರ್ಯ. ನನಗೆ ನನ್ನ ಸ್ವಂತ ಜವಾಬ್ದಾರಿಗಳಿದೆ. ನನ್ನ ಶಿಕ್ಷಣ ಸಂಸ್ಥೆಯನ್ನ ನೋಡ್ಕೊಳ್ಬೇಕು, ಅದರಲ್ಲೇ ಸಾಧನೆಯನ್ನ ಮಾಡಬೇಕು. ಈಗಲೇ ರಾಜಕೀಯಕ್ಕೆ ಬರುವ ಯಾವುದೇ ಉದ್ದೇಶವಿಲ್ಲ. ಎಲ್ಲಾ ವದಂತಿಗಳಿಗೆ ಐಶ್ವರ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಂದ್ರೆ ಈಗ ಸದ್ಯಕ್ಕೆ ರಾಜಕೀಯಕ್ಕೆ ಬರೋದಿಲ್ಲ, ಮುಂದೆ ಬಂದರೂ ಬರಬಹುದು ಎನ್ನುವಂತಹ ಸುಳಿವನ್ನು ಕೂಡ ಐಶ್ವರ್ಯ ಅವರು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅವರೇನಾದ್ರೂ ರಾಜಕೀಯಕ್ಕೆ ಬರ್ತಾರಾ ಎನ್ನುವಂತಹ ಸುದ್ದಿ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇತ್ತು. ಅವರ ಒಂದಿಷ್ಟು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು. ಆ ಒಂದು ಕಾರಣಕ್ಕೆ ಅವರು ಈಗ ಸರಿಯಾದ ಉತ್ತರವನ್ನ, ಅದರಲ್ಲೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನು ಅಂತಂದ್ರೆ, ನಾನು ಇಷ್ಟು ಬೇಗ ಬರೋದಿಲ್ಲ, ಇಷ್ಟು ಬೇಗ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡೋದಿಲ್ಲ, ನಾನು ಸಾಧನೆಯನ್ನ ಮಾಡಬೇಕು, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು, ಅದಾದ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ. ನನಗೆ ನನ್ನದೇ ಆಗಿರುವಂತಹ ಜವಾಬ್ದಾರಿಗಳು ಜಾಸ್ತಿ ಇದೆ, ಸಾಧನೆ ಮಾಡಬೇಕು, ಶಿಕ್ಷಣ ಸಂಸ್ಥೆಯನ್ನ ನೋಡ್ಕೋಬೇಕು. ಈಗ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರುವಂತಹ ಮಾತೇ ಇಲ್ಲ ಎನ್ನುವುದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಐಶ್ವರ್ಯ ಅವರು.